ಜನರಿಗೆ ಬಡ ಜನರಿಗೆ ವಸತಿ ಇಲ್ಲ ಅಂಥೇಳಿ ದಾಂಡೇಲಿ ನಗರಸಭೆಗೆ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ರು. ಸುಮಾರು 3,000 ಜನಕ್ಕೂ ಹೆಚ್ಚು ಮೇಲ್ಪಟ್ಟ ಜನ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದಾಗ ಇಲ್ಲಿರುವ ನಗರಾಡಳಿತ, ಜಿಲ್ಲಾಡಳಿತ ಹಾಗೂ ಈ ಸರ್ಕಾರದವರು ಸೇರಿ ಈ G+2 ಮನೆ ಕಟ್ಟುವಂಥ ಒಂದು ವಸತಿ ಯೋಜನೆಯನ್ನು ಜಾರಿ ತಂದರು. ಈ ವಸತಿ ಯೋಜನೆ ಕರ್ನಾಟಕದಾದ್ಯಂತ ಬೇರೆ ಬೇರೆ ನಗರಗಳಲ್ಲಿ ಭಾಳ ಯಶಸ್ವಿಯಾಗಿ ಮನೆ ಕಟ್ಟಿ ಎಲ್ಲ ಅಲ್ಲಿ ಅರ್ಜಿದಾರರಿಗೆ, ಫಲಾನುಭವಿಗಳಿಗೆ ಆ ನಿವೇಶನ ಮಂಜೂರಾಗಿ ಅವರು ಆ ಮನೆಗಳಲ್ಲಿ ವಾಸ ಮಾಡ್ತಾ ಇರೋದು ನಾವು ಕರ್ನಾಟಕದ ಬೇರೆ ಬೇರೆ ನಗರಗಳಲ್ಲಿ, ತಾಲೂಕುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ದಾಂಡೇಲಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇರದಂಥ ಪರಿಸ್ಥಿತಿ ದಾಂಡೇಲಿ ನಗರದಲ್ಲಿದೆ. ಇಲ್ಲಿ ಈ ಮನೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅವಾಗ 2018ರಲ್ಲಿ ಆ ಗುತ್ತಿಗೆದಾರ ಈ G+2 ಮನೆಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ 2026 ಬಂತು. 8 ವರ್ಷ ಕಳೆದರೂ ಇನ್ನೂ ಆ 1100 ಮನೆಗಳನ್ನು ಕಟ್ಟಿ ಪೂರ್ಣ ಮಾಡ್ತಾ ಇಲ್ಲ. ಇವಾಗ ಹೊಸ ನಾಟಕ ಚಾಲು ಮಾಡಿದ್ದಾರೆ. 50 ಮನೆ ಕಟ್ಟೋದು, 100 ಮನೆ ಕಟ್ಟೋದು, 84 ಮನೆ ಕಟ್ಟೋದು. ಈಗ ಇವರು ಒಂದು ವರ್ಷಕ್ಕೆ ಒಂದು 50-100 ಮನೆ ಕಟ್ತಾ ಹೋದರೆ ಉಳಿದ 1100 ಮನೆ ಕಟ್ಟಿ ಯಾವಾಗ ಮುಗಿಸ್ತಾರಂತ ನೀವೆಲ್ಲ ವಿಚಾರ ಮಾಡಬೇಕಾಗಿದೆ. ಈಗ ಆಲ್ರೆಡಿ 8 ವರ್ಷ ಕಾಲ ವಿಳಂಬ ಮಾಡಿ ಇನ್ನೂ ಇವರು ಕಂತಿನ ಲೆಕ್ಕದಲ್ಲಿ ಮನೆ ಕಟ್ಟೋದಾದರೆ ಇನ್ನು 10 ವರ್ಷ ಆದರೂ ಈ ಯೋಜನೆ ಪೂರ್ತಿ ಮುಕ್ತಾಯ ಆಗಿ ಈ ಬಡ ಜನರಿಗೆ, ಅರ್ಜಿದಾರಿಗೆ ಈ ಮನೆ ಮುಟ್ಟೋದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ 1109 ಜನ ಏನು ಫಲಾನುಭವಿಗಳಿದ್ದಾರೆ, ಈ ಫಲಾನುಭವಿಗಳಿಗೆ ಬಹುತೇಕ ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ಬಡ ಕೂಲಿ ಕಾರ್ಮಿಕರು ಇರೋದರಿಂದ ನಾವು ಒಂದು ಭೀಮ್ ಆರ್ಮಿಯ ದಾಂಡೇಲಿ ತಾಲೂಕು ಸಂಘಟನೆ ಅಧ್ಯಕ್ಷನಾಗಿ ಈ ಬಡ ಫಲಾನುಭವಿಗಳು, ಈ ನಿವೇಶನದಾರರ ಏನು ಅರ್ಜಿದಾರರ ಪರವಾಗಿ ನಾವು ಈ ಸಂಘಟನೆ ವತಿಯಿಂದ ನಾವು ಸಂಪೂರ್ಣ ಬೆಂಬಲ ಈ ತಮಗೆ ಕೊಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತೇವೆ. ನಿಮ್ಮ ಜೊತೆಗೆ ಯಾವುದೇ ಹೋರಾಟಕ್ಕೂ ನಿರಂತರವಾಗಿ ಭೀಮ್ ಆರ್ಮಿ ಸಂಘಟನೆ ತಮ್ಮ ಜೊತೆ ಸದಾಕಾಲ ಇರ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೇನೆ.